ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೋಡ್ರಿ CSP ಅವರೇ, ನಾನು ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ನೀವು ಲಾಯರು, ನೀವು ಜಾಸ್ತಿ ಜನ ಕರ್ಕೊಂಬಂದುಬಿಟ್ಟಿದ್ದೀರಾ. ನಾನೊಂದು ಮಾತು ಕ್ಲಿಯರಾಗಿ ಹೇಳ್ತೀನಿ ಕೇಳಿ. ನಿಮಗಿಂತ ನಮಗೆ ಶಾನ ಕೆಲಸ ಇರ್ತದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಪಟ ಮಾತಾಡಬೇಕು, ಎದ್ದೋಗ್ತಾ ಇರಬೇಕು. ಏನಂತೀರ ಲಾಯರ್ ಸಾಹೇಬ್ರೆ? ಸರ್ ಮುನಿಯಪ್ಪನವರೇ, ನನಗೆ ತಮ್ಮ ಸಚಿವ ಸ್ಥಾನದ ಬಗ್ಗೆ ಗೌರವನೂ ಇದೆ, ಸಮಯ ಪ್ರಜ್ಞೆನೂ ಇದೆ. ಯಾರದೇ ಟೈಮ್ ವೇಸ್ಟ್ ಮಾಡೋಕ್ಕೆ ನಾವಿಲ್ಲಿ ಬಂದಿಲ್ಲ. ನಾವು ಬರಲೂ ಇಲ್ಲ. ಮುಖ್ಯಮಂತ್ರಿಗಳಿಂದ ಮೀಟಿಂಗ್ ಇದೆ ಅಂತ ಪತ್ರ ಬಂದಿತ್ತು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಷ್ಟೇ. ನಾವಿಲ್ಲಿ ಬಂದು ಪಟಾಪಟ್ ಮಾತು ಮುಗಿಸ್ ಹೋಗೋದಕ್ಕೆ ಬಂದಿಲ್ಲ. ತಾವು ಹಾಗೆ ಯೋಚನೆ ಮಾಡ್ತಾ ಇದ್ರೆ, ನಾವು ಬೇಡ ಅನ್ಸಿದ್ರೆ ನಾವು ಇಲ್ಲಿಂದ ಹೊರಟೋಗ್ತೀವಿ. ವಿಚಾರ ಎಲ್ಲ ಕೋರ್ಟ್ನಲ್ಲೇ ತೀರ್ಮಾನ ಆಗಲಿ. ಬಾರಮ್ಮ ಹೋಗೋಣ. ನಿರ್ಮಲ ಹೇಳ್ರಿ, ಬನ್ರಿ. CSP ಅವರೇ ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಮುನಿಯಪ್ಪ, ಎಲ್ಲರೂ ಸಮಯಕ್ಕೆ ಬೆಲೆ ಇರುತ್ತೆ ಅಲ್ವಾ? ಹಾಗೆಲ್ಲ ಮಾತಾಡಬೇಡಿ. ಇವರು ಇಲ್ಲದ ಕತೆ ಎಲ್ಲ ತಗೊಂಡು ಕುಂತಿದ್ದಾರೆ ಸರ್, ಸುಮ್ಮನೆ ತರಲೆ ಹೇಳ್ಕೊಂಡು. ಮುನಿಯಪ್ಪ, ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಲಿಲ್ಲ? ಅವರು ರೈತ ಸಂಘನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಗೌರವ ಕೊಟ್ಟು ಮಾತಾಡೋದನ್ನು ಕಲಿಬೇಕು. ತರಲಾಗಿರಲಿಲ್ಲ ಅಂತ ಹೇಳಬಾರ್ದು. ಯಾವತ್ತೋ ಮುಗ್ದೋಗಿರೋ ಕತೆನ ಇವತ್ತು ಹೇಳ್ತಾ ಇದ್ದಾರಲ್ಲ ಸರ್. ಅದನ್ನು ಹೇಳೋ ರೀತಿನಲ್ಲಿ ಹೇಳ್ರಿ, ಹೀಗಲ್ಲ. ಸರಿ ಸರ್. CSP ಅವರೇ, ತಪ್ಪಾಯಿತು, ಸಮಾಧಾನನಾ? ಯಾವತ್ತೋ ಮುಗ್ದಿದ್ದ ಕತೆ ಅಂತೀರಲ್ಲ ಸರ್, ಎಲ್ಲಿ ಮುಗ್ದಿದೆ? ನೀವು ಅವ್ರ ಹತ್ರ ಕಿತ್ಕೊಂಡಿದ್ದು 600 ಎಕರೆ ಜಮೀನು, ಒಟ್ಟು 200 ಕುಟುಂಬಕ್ಕೆ ಸೇರಿದ್ದು. ಪ್ರತಿಯೊಬ್ಬರು ನೆಮ್ಮದಿ ಕಳ್ಕೊಂಡಿದ್ದಾರೆ. ಈ 2 ವರ್ಷದಲ್ಲಿ ಅವ್ರ ಪೈಕಿ 17 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದಿನೇ ದಿನೇ ಈ ಆತ್ಮಹತ್ಯೆ ಮನಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಯಾವತ್ತೋ ಮುಗ್ದೋಗಿದ್ದ ಕತೆ ಅಂತೆ. ನಮ್ಮಣ್ಣ ನರಸಿಂಹಗೌಡ ಅಂತ ಮೊನ್ನೆ ಯುಗಾದಿ ದಿವಸ ಪಾಲಲ್ಲಿ ಕುಡಿದು ಸತ್ತೋದ ಸರ್. ಹೆಂಗ್ ಜೀವನ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಭಯ ಬಂದಿದೆ. ಇದು ಸದ್ಯಕ್ಕೆ ಮುಗಿಯೋದು ಅಲ್ಲ ಸರ್. ಅವ್ರ ಜಮೀನು ಕಿತ್ಕೊಂಡು ಎಲ್ಲರ ಜೀವನಕ್ಕೂ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಸರ್. ನೋಡಿ ಮೇಡಮ್ನವರೇ, ನಾನು ಮೊದಲೇ ಒಂದು ಮಾತನ್ನು ನಿಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ರೈತರ ಹತ್ರ ಜಮೀನನ್ನು ಕಿತ್ಕೊಂಡಿದ್ದಲ್ಲ. 1 ಎಕರೆಗೆ 3 ಲಕ್ಷ ರೂಪಾಯಿ ಹಾಗೆ ನಾವು ದುಡ್ಡು ಕೊಟ್ಟಿದ್ದೀವಿ. ಸೋದರಿವ್ರೆ, ಆ ನೋಟಿಫಿಕೇಶನ್ ಕೊಡಿ. ನೋಡಿ ಮೇಡಮ್ನವರೇ, ಇದು ವ್ಯಾಲ್ಯೂ ಗೈಡೆನ್ಸ್ ನೋಟಿಫಿಕೇಶನ್. ಅವತ್ತು ಸರ್ಕಾರ ಇದಕ್ಕೆ ನಿಗದಿಪಡಿಸಿದ್ದು ಅಂದ್ರೆ 1 ಎಕರೆಗೆ 60,000 ರೂಪಾಯಿ ನಿಗದಿಪಡಿಸಿತ್ತು. ನಾವು ರೈತರಿಗೆ ಅದಕ್ಕಿಂತ 5 ಪಟ್ಟು ಹೆಚ್ಚು ದುಡ್ಡು ಕೊಟ್ಟಿದ್ದೀವಿ. ಅಂದ್ರೆ 1 ಎಕರೆಗೆ 3 ಲಕ್ಷದ ಹಾಗೆ. ಮಿಸ್ಟರ್ ಹರ್ಷವರ್ಧನ್ ಅವರೇ, ಗೈಡೆನ್ಸ್ ವ್ಯಾಲ್ಯೂ ನಿಜವಾದ ಮಾರ್ಕೆಟ್ ವ್ಯಾಲ್ಯೂ ಅಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ತಾವು 2006 ನೋಟಿಫಿಕೇಶನ್ ತಂದಿದ್ದೀರಲ್ವ? ನಾನು ಅದೇ ಜಮೀನ್ದು 2005 ನೋಟಿಫಿಕೇಶನ್ ತಂದಿದ್ದೀನಿ ಹರ್ಷವರ್ಧನ್ ಅವರೇ. 2006ರಲ್ಲಿ 60,000 ರೂಪಾಯಿ, 2005ರಲ್ಲಿ ಈ ನೋಟಿಫಿಕೇಶನ್ ನೋಡಿ 2 ಲಕ್ಷ ರೂಪಾಯಿ ಎಕರೆಗೆ. ಅಂದರೆ ಅದರ ನಿಜವಾದ ಬೆಲೆ ಅವತ್ತು 2005ರಲ್ಲಿ ಎಕರೆಗೆ 7ರಿಂದ 8 ಲಕ್ಷ ರೂಪಾಯಿ ಕಡಿಮೆ ಇರಲಿಲ್ಲ. ಆದರೆ ತಾವು ಇದನ್ನು ಅಕ್ವೈರ್ ಮಾಡ್ಕೋಬೇಕು ಅನ್ನೋ ದುರುದ್ದೇಶದಿಂದ ತಮ್ಮ ಪ್ರಭಾವವನ್ನು ಸರ್ಕಾರದಲ್ಲಿ ಬಳಸಿಬಿಟ್ಟು 2 ಲಕ್ಷದಿಂದ ಅದನ್ನು 60,000ಕ್ಕೆ ಇಳಿಸಿ ನೋಟಿಫಿಕೇಶನ್ ಬರೋ ಹಾಗೆ ಮಾಡಿದ್ವಿ. ಆಮೇಲೆ ಅದಕ್ಕೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ,
ದೊಡ್ಡ ಉಪಕಾರ ಮಾಡಿದ್ದೀನಿ ರೈತರಿಗೆ ಅನ್ನೋ ಥರ ಡ್ರಾಮಾ ಮಾಡ್ತಾ ಇದ್ದೀನಿ. ನೋಡಿ, ನೀವು ಎಜುಕೇಟೆಡ್ ಲಾಯರು, ಹೀಗೆಲ್ಲ ಡ್ರಾಮಾ ಗೀಮಾ ಅನ್ನೋ ಪದ ಎಲ್ಲ ಯೂಸ್ ಮಾಡಬಾರ್ದು. ನೋಡಿ CSP ಅವರೇ, ಸರ್ಕಾರದಲ್ಲಿ ಪ್ರಭಾವ ಬೀರಿ ಇಲ್ಲದನ್ನ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿರೋರು ಅಧಿಕಾರಿಗಳು, IASಗಳು IPSಗಳು, ಸತ್ಯ ಏನಿದೆಯೋ ಅದನ್ನು ಅವ್ರು ಬರೆದಿರ್ತಾರೆ. ಅವತ್ತು 1 ಎಕರೆಗೆ 60,000 ರೂಪಾಯಿ ರೇಟ್ ಇತ್ತು, ಅದನ್ನು ಅವ್ರು ಹೇಳಿದ್ದಾರೆ. ನಾನು ಅದಕ್ಕಿಂತ 5 ಪಟ್ಟು ಹೆಚ್ಚು ದುಡ್ಡು, ಅಂದ್ರೆ ಎಕರೆಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಇವತ್ತು ಅದಕ್ಕೆ 20 ಪಟ್ಟು ದುಡ್ಡು ಕೇಳ್ತಾ ಇದ್ದೀರಿ. ಇದು ಯಾವ ನ್ಯಾಯ ಹೇಳಿ? ಎಕರೆಗೆ 10 ಲಕ್ಷ ರೂಪಾಯಿ ಕೇಳ್ತಿದ್ದೀರಿ. ಅಲ್ಲ ಸರ್, ಎಕರೆಗೆ ನಾವು 10 ಲಕ್ಷ ಕೇಳ್ತಾ ಇಲ್ಲ. ಎಕರೆಗೆ ತಾವು 15 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾವು ಕೇಳ್ತಾ ಇರೋದು. ಹದಿನೈದು ಲಕ್ಷ ಕೊಡ್ತಾರೆ. ನಿಮ್ಮ ತಾತನ ಮನೆ ಗಂಟು ನೋಡು. ಸರ್, ಮುನಿಯಪ್ಪನವ್ರೆ, ಯಾಕೆ ನಮ್ಮ ತಾತ ಅಂತ ಎಲ್ಲ ಮಾತಾಡ್ತೀರಿ? ತಮ್ಮ ಸ್ಥಾನದ ಘನತೆ ಉಳಿಸ್ಕೊಳ್ಳಿ. ತಾವು ಸಚಿವರಾಗಿರೋರು, ತಾತ ಗೀತ ಅಂತ ಎಲ್ಲ ಮಾತಾಡಬಹುದಾ? ಹಾಂ, ನೋಡಿ, ಈ ಮೀಟಿಂಗ್ಗೆ ನಮ್ಮ ತಾತ ಬರಲೇಬೇಕು ಅಂತ ನಿಮ್ಗನ್ಸಿದ್ರೆ ನಿಮ್ಮ ತಾತನೂ ಬರಲೇಬೇಕಾಗುತ್ತೆ ಅಲ್ವಾ? CSP ಅವರೇ, ಬೇಡಿ CSP ಅವರೇ, ಮೀಟಿಂಗ್ನ ತಾವು ಆ ಲೆವೆಲ್ಗೆ ಇಳಿಸಬೇಡಿ. ಮುನಿಯಪ್ಪ, ಹಾಗೆಲ್ಲ ಮಾತಾಡಬಾರ್ದು. ಅಲ್ಲ ಸರ್, ಕೋಪ ಬರೋದಿಲ್ವಾ? ಎಕರೆಗೆ 60,000 ರೂಪಾಯಿ ಇರೋದನ್ನ 15 ಲಕ್ಷ ರೂಪಾಯಿ ಕೇಳಿದ್ರೆ ಎಕರೆಗೆ CSP ಅವರೇ, ತಾವು ಸುಮ್ಮನೆ ರೈತರನ್ನ ಎತ್ತು ಕಟ್ತಾ ಇದ್ದೀರ ಅಷ್ಟೇ. ಏನು ತಾವು ಹೇಳೋದು? ಅವ್ರನ್ನೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ನಾನು ಎತ್ತು ಕಟ್ಟಿದ್ನ? ನೀರಾವರಿ ಜಮೀನು, ಎಲ್ಲರೂ ಮಲ್ಗೆ ಹೂವು ಕನಕಾಂಬ್ರ ಬೆಳ್ಕೊಂಡು ನೆಮ್ಮದಿಯಾಗಿದ್ರು. ಈಗ ನೋಡಿ ಏನಾಗಿದೆ, ಎಲ್ಲರ ಜಮೀನು ಕಿತ್ಕೊಂಡಿದ್ದೀರಾ. ಅರೆ, ಎಕರೆಗೆ 3 ಲಕ್ಷ ತಗೊಂಡ್ರಲ್ಲ ರೈತರು. ಹರ್ಷವರ್ಧನ್ ಸಾಹೇಬ್ರೆ, ಆವತ್ತು ಕೊಟ್ಟು 3 ಲಕ್ಷ ಇವತ್ತು ಇರುತ್ತಾ? ಹರ್ಷವರ್ಧನ್ ಸಾಹೇಬ್ರೆ, ತಮ್ಮ ಕೈಗೆ 3 ಲಕ್ಷ ಕೊಟ್ಟರೆ ಅದನ್ನು ವರ್ಷದಲ್ಲಿ 30 ಲಕ್ಷ ಮಾಡ್ತೀರಿ. ನಿಮ್ಮ ಕಸುಬು ಅದು. ಅದೇ ರೈತನಿಗೆ 3 ಲಕ್ಷ ಕೊಟ್ಟರೆ 3 ತಿಂಗಳಲ್ಲಿ ಮಗಳು ಮದುವೆ ಮಾಡಿ ಇರೋ ಸಾಲ ತೀರ್ಸಿ ಅಷ್ಟನ್ನು ಖರ್ಚು ಮಾಡಿಬಿಡ್ತಾರೆ. ಬೆಳೆ ಬೆಳೆಯೋದು ನಮ್ಮ ಕಸುಬು ಸ್ವಾಮಿ, ದುಡ್ಡು ಬೆಳೆಯೋದು ನಿಮ್ಮ ಕಸುಬು. ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ CSP ಅವರೇ. ನೋಡಿ ಹರ್ಷವರ್ಧನ್ ಅವರೇ, ರೈತರು ಕಷ್ಟದಲ್ಲಿರೋದು ನಿಜ. ನಾವು ರೈತರ ಪರವಾಗಿ ಯೋಚನೆ ಮಾಡಬೇಕು. ಅವರು ಎಕರೆಗೆ 15 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಸರ್, ಗೌರ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಏನಿತ್ತು ಅದಕ್ಕಿಂತ 5 ಪಟ್ಟು ಹೆಚ್ಚು ಹಣನ ನಾನಾಗಲೇ ಕೊಟ್ಬಿಟ್ಟಿದ್ದೀನಿ ಸರ್. ನೋಡಿ ಮಿಸ್ಟರ್ CSP ಅವರೇ, ಕಾನೂನು ಪ್ರಕಾರ ನಾನೇನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀನಿ. ಈಗ 3 ವರ್ಷ ಆದ್ಮೇಲೆ ನನ್ನ ಹತ್ರ ಬಂದು 15 ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದೀರಾ. ನಾನೆಲ್ಲಿಂದ ಕೊಡ್ಲಿ? ಈಗ ಜಮೀನು ನಂದಲ್ಲ, ಯಾವುದೋ ಜರ್ಮನ್ ಕಂಪ್ನಿದು. ಈಗ ಅದ್ರ ಬಗ್ಗೆ ನನ್ನನ್ನು ನೀವು ಏನು ಕೇಳೋ ಹಕ್ಕು ನಿಮಗಿಲ್ಲ. ಅರ್ಥ ಆಯ್ತಾ? ಹೋ, ತಮ್ಮನ್ನು ಕೇಳೋ ಹಕ್ಕು ಕೂಡ ನಮಗಿಲ್ವಾ? ಬಿಡಿ. ಹಾಗಿದ್ರೆ ಎಕರೆಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ರೈತರಿಗೆ ಮಾತು ಕೊಟ್ಟು ಅಗ್ರಿಮೆಂಟ್ ಮಾಡಿ ಮೋಸ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ನಾನು ದೇವಸಾಗರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ತೀನಿ. ಮುಖ್ಯಮಂತ್ರಿಗಳನ್ನು ಪಾರ್ಟಿ ಮಾಡ್ತೀನಿ. ನೋಡೋಣ, ನ್ಯಾಯಾಲಯದಲ್ಲೇ ತೀರ್ಮಾನ ಆಗಲಿ. ಮುಖ್ಯಮಂತ್ರಿಗಳನ್ನ ಪಾರ್ಟಿ ಮಾಡ್ತೀರಾ? ನಾವೇನು ಬಳೆ ತೊಟ್ಕೊಂಡಿಲ್ಲ. ನಾವು ಏನು ಬೇಕೋ ಅದನ್ನು ಮಾಡ್ತೀವಿ. ಮುನಿಯಪ್ಪ, ತಾವು ದಯವಿಟ್ಟು ಸುಮ್ಮನೆ ಇರಿ. CSP ಅವರೇ, ನೀವು ಯಾಕೋ ಬಹಳ ಆವೇಶ ಪಡ್ತಾ ಇದ್ದೀರಿ. ನಾನೊಂದೆರಡು ಮಾತು ಹೇಳ.
ಹೇಳಿ ಸರ್. ತಾವು ತಪ್ಪು ತಿಳ್ಕೊಬೇಡಿ, ತಮ್ಮ ಬಗ್ಗೆ ಹೀಗೆ ಮಾತಾಡ್ತಿದ್ದೀನಿ ಅಂತ. ನಾನು ದೊಡ್ಡ ಜಾಗದಲ್ಲಿರೋನು, ಕ್ರಿಮಿನಲ್ ಮ್ಯಾಟ್ರ್ ಅಂತ ಅಂದರೆ ಮರ್ಯಾದೆಗೆ ಹೆದರಿ ಭಯ ಪಟ್ಕೊಂಡು ನೀವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ಬಿಡ್ತೀನಿ ಅಂತ ಕ್ರಿಮಿನಲ್ ಮೊಕದ್ದಮೆ ಹಾಕೋದಕ್ಕೆ ನೀವು ಪರ್ಮಿಷನ್ ಕೇಳ್ತಾ ಇದ್ದೀವಿ. CSP ಅವರೇ, ಒಂದು ಮಾತು ಹೇಳ್ತೀನಿ ನೋಡಿ. ನಾನು ಲಾಯರ್ ಆಗಿದ್ದವನು, ಈಗಲೂ ಅನೇಕ ಲಾಯರ್ಗಳನ್ನ ಈ ಬಗ್ಗೆ ವಿಚಾರಿಸಿದ್ದೀನಿ. ನಾನು ಒಂದು ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಅಂದರೆ ಅದು ಸಿವಿಲ್ ಮ್ಯಾಟ್ರ್ ಆಗುತ್ತೆ ಹೊರತು ಕ್ರಿಮಿನಲ್ ಮ್ಯಾಟ್ರ್ ಆಗೋದಿಲ್ಲ. ಹೀಗಿರೋವಾಗ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಪರ್ಮಿಷನ್ ಹೇಗೆ ಸಿಗುತ್ತೆ? ಎರಡನೇದಾಗಿ, ನಿಜ, ನೀವು ಹೇಳೋದು ನಿಜ. ಅವತ್ತು ಎಕರೆಗೆ 10 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಥರ ನಾವೆಲ್ಲ ಕೂತ್ಕೊಂಡು ಮಾತಾಡಿ ರೈತರನ್ನ ಒಪ್ಪಿಸಿದ್ದು ನಿಜ. ಆ ಸಭೆಗೆ ಈ ಹೆಣ್ಣುಮಗಳು ನಿರ್ಮಲಾ ಕೊಂಡಳ್ಳಿಯವ್ರ ತಂದೆ ಪ್ರಭಾಕರ್ ಗೌಡರು ಬಂದಿದ್ದರು ನಾಯಕರಾಗಿ. ಅದರ ದುರದೃಷ್ಟವಶಾತ್ ಅವ್ರು ಇವತ್ತಿಲ್ಲ. ಅವರಿದ್ದಿದ್ರೆ ನೀವು ಹೀಗೆ ಬರ್ತಾನೂ ಇರಲಿಲ್ಲ. ಅವತ್ತು ನಾನು ಆ ಸಭೆಗೆ ಸರ್ಕಾರದ ಪರವಾಗಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಅಂತ ನಾನು ಬಂದಿರಲಿಲ್ಲ, ಮಧ್ಯಸ್ಥಿಕೆಗೋಸ್ಕರ ವೈಯಕ್ತಿಕವಾಗಿ ಬಂದಿದ್ದೆ ಅಷ್ಟೇ, ಆನ್ ಪರ್ಸನಲ್ ಕೆಪಾಸಿಟಿ. ಆ ಅಗ್ರಿಮೆಂಟ್ನಲ್ಲಿ ನನ್ನ ಸಿಗ್ನೇಚರ್ ಕೂಡ ಇಲ್ಲ. ಅದು ಹರ್ಷವರ್ಧನ್ ಅವರ ಮಧ್ಯೆ ಮತ್ತು ರೈತರ ಮಧ್ಯೆ ಆದ ಅಗ್ರಿಮೆಂಟು ಅಷ್ಟೇ. ಹೀಗಿರೋವಾಗ ನೀವು ನನ್ನನ್ನು ಕ್ರಿಮಿನಲ್ ಕೇಸ್ನಲ್ಲಾಗಲಿ ಆ ಸಿವಿಲ್ ಕೇಸ್ನಲ್ಲಾಗಲಿ ಪಾರ್ಟಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ನೀವು ಮಾಡಿದ್ರು ನನ್ನ ವಿರುದ್ಧ ಸಾಕ್ಷಿ ಹೇಳೋದಿಕ್ಕೆ ಯಾರೂ ಬರೋದಿಲ್ಲ. ಯಾರು ಸಾಕ್ಷಿ ಹೇಳೋದಕ್ಕೆ ಬರಬಾರ್ದು ಅಂತ ಏನು ನಾನೇನು ಹೇಳ್ತಿಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಸಾಕ್ಷಿ ಹೇಳೋದಿಕ್ಕೆ ಪಾಪ ರೈತರು ಹೆದರ್ತಾರೆ. ನೀವು ಕೇಸು ಅಂತ ಹೋದರೆ 3 ವರ್ಷ 4 ವರ್ಷ ಎಳೆಯುತ್ತೆ. ಪಾಪ ರೈತರು ಕೊನೆಗೂ ಏನೂ ಸಿಗೋಲ್ಲ. ಈ ಕಡೆ ಹರ್ಷವರ್ಧನ್ ಅವ್ರ ಸ್ಥಿತಿ ನೋಡಿ. ಆ ಜಮೀನು ಈಗ ಇವ್ರದೂ ಅಲ್ಲ, ಯಾವುದೋ ಜರ್ಮನ್ ಕಂಪ್ನಿಗೆ ಮಾರಿಬಿಟ್ಟಿದ್ದಾರೆ. ಮಾರೋವಾಗ ರೈತರಿಗೆಲ್ಲ ಎಕ್ಸ್ಟ್ರಾ 7 ಲಕ್ಷ ಕೊಡಬೇಕು ಅನ್ನೋದನ್ನು MOUನಲ್ಲಿ ಸೇರಿಸೋದನ್ನು ಮರ್ತು ಬಿಟ್ಟಿದ್ದಾರೆ. ಹಾಗಾಗಿ ಅವರು ಕೊಡೋಕ್ಕಾಗ್ತಿಲ್ಲ, ಇವರು ಕೊಡೋಕ್ಕಾಗ್ತಿಲ್ಲ. ಪಾಪ ಕೊಡಬೇಕು ಅಂತ ಅವ್ರಿಗೆ ಮನಸ್ಸಿದ್ರೂ ಕೂಡ ಕೊಡೋದಕ್ಕೆ ಆಗ್ತಿಲ್ಲ. CSP ಅವರೇ, ನಿಮಗೆ ಗೊತ್ತಲ್ಲ, ಜಾಗತಿಕ ಆರ್ಥಿಕ ಸ್ಥಿತಿ ಕೆಟ್ಟು ಹೋಗಿದೆ. ರಿಸಿಷನ್ ತುಂಬ ನಷ್ಟದಲ್ಲಿದ್ದಾರೆ ಹರ್ಷವರ್ಧನ್ ಅವರು. ಕೈಯಲ್ಲಿ ಕಾಸಿಲ್ಲ. ಹಾಗಂತ ರೈತರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೆ ನಾನೊಂದು ವಯಾ ಮೀಡಿಯಾ ಹೇಳ್ತೀನಿ, ನೀವು ಕೇಸ್ ಹಾಕೋದು ಬೇಡ, ಇವರು ಕೊಡಲ್ಲ ಅನ್ನೋದು ಬೇಡ. ಈಗಾಗಲೇ ಎಕರೆಗೆ 3 ಲಕ್ಷ ಅಂತ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಎಕ್ಸ್ಟ್ರಾ 3 ಲಕ್ಷ ಎಕರೆಗೆ ಕೊಡಿಸ್ತೀನಿ. ಅಲ್ಲಿಗೆ ಒಟ್ಟು ಎಕರೆಗೆ 6 ಲಕ್ಷ ರೂಪಾಯಿ ಆಗುತ್ತೆ. ಆಗ ಈ ಗಲಾಟೆ, ಕೇಸು, ಸತ್ಯಾಗ್ರಹ ಇದೆಲ್ಲ ಬಿಟ್ಬಿಡಿ. ಒಪ್ಪಿಗೆನಾ ಹರ್ಷವರ್ಧನ್ ಅವರೇ? ಆಗ್ಬೋದು ಸ್ವಾಮಿ, ಅಷ್ಟು ಕೊಡಿಸ್ಬಿಡಿ. ಏನೂ ಇಲ್ದಿರೋದ್ಕಿಂತ ಅದು ವಾಸಿ. ನೋಡ್ರಿ ನಂಜಾರೆಡ್ಡಿ, ನಿಮ್ಮ ಪರವಾಗಿ ಮಾತಾಡೋದಕ್ಕೆ ನಾನು ನಿರ್ಮಲಾ ಕೊಂಡಳ್ಳಿಯವರು ಇದ್ದೀವಿ. ನೀವ್ಯಾಕೆ ಮಧ್ಯದಲ್ಲಿ ಬಾಯ್ ಹಾಕ್ತೀರಿ? 6 ಲಕ್ಷ ಸಾಕಂತೆ. ನೀವು ಸುಮ್ಮನಿರಿ ಅಣ್ಣ. ಅವ್ರನ್ನ ಯಾಕೆ ಬಾಯಿ ಮುಚ್ಚಿಸ್ತೀರಿ CSP ಅವರೇ? ಅವರೇ ಸಾಕು ಅಂತಿದ್ದಾರೆ. ತಾವು ಸುಮ್ಮನಿರಿ ಸರ್, ತಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ರೈತರ ಮಾತು, ತಾವಿದರಲ್ಲಿ ಬರಬೇಡಿ. ಇಲ್ಲ ಸರ್, 6 ಲಕ್ಷ ಖಂಡಿತ ಆಗೋದಿಲ್ಲ. ಎಕರೆಗೆ 15 ಲಕ್ಷ ಬೇಕು ಸರ್. CSP ಸಾಹೇಬ್ರೆ,
ರೈತರೇ ಒಪ್ಕೊಂಡ್ರು ನೀವು ಮಧ್ಯದಲ್ಲಿ ತರಲೆ ಮಾಡ್ತಾ ಇದ್ದೀರಿ. ಕ್ಷಮಿಸಿ, ತರಲೆಯನ್ನು ಒಪ್ಪೋದಕ್ಕೆ ಕ್ಷಮೆ ಇರಲಿ. ನೋಡಿ, ಅಷ್ಟು ಕೊಡೋದೇ ನನಗೆ ಕಷ್ಟ ಇದೆ. ಈ ರಿಸೆಷನ್ ಅನ್ನೋದು ನಮ್ಮ ಪ್ರಾಣ ತಿಂತಾ ಇದೆ. ನಾನು ಕಾನೂನು ಪ್ರಕಾರವಾಗಿ ನಡ್ಕೊಂಡಿದ್ದೀನಿ. ರೈತರು ನಿಮ್ಮ ಪರವಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಮಗೆ ನೀವು ಹೀಗೆ ಅನ್ಯಾಯ ಮಾಡಬಾರ್ದು. ತಾವು ಕಾನೂನು ಪ್ರಕಾರ ನಡ್ಕೊಂಡಿದ್ದೀರಾ? ಹಾಂ ಸರ್, ನಾನು ಒಂದೆರಡು ಮಾತು ಹೇಳ್ಬೋದಾ ಸ್ಪಷ್ಟನೆಯಾಗಿ? ನಾನೊಂದೆರಡು ಮಾತು ಹೇಳಿದ್ರೆ ಎಲ್ಲ ವಿಚಾರನೂ ಕ್ಲಿಯರ್ ಆಗುತ್ತೆ, ಒಂದು ಒಪ್ಪಂದಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಹೇಳ ಸರ್? ಹೇಳಿ ಹೇಳಿ. ನೋಡಿ ಸರ್, ತಾವೊಂದು ಮಾತು ಹೇಳಿದ್ರಿ, ಇದು ಸಿವಿಲ್ ಮ್ಯಾಟರ್ ಆಗುತ್ತೆ, ಅಗ್ರಿಮೆಂಟನ್ನು ಮುರಿದಿರೋದ್ರಿಂದ ಕ್ರಿಮಿನಲ್ ಮ್ಯಾಟರ್ ಅಲ್ಲ ಅಂತ. ಆಯಿತು ಸರ್, ನನ್ನ ವಿಚಾರವನ್ನು ಕೇಳಿ. ಆಗ ಹರ್ಷವರ್ಧನ್ ಅವರು ಸುತ್ತ ರೈತರು ಹೂ ಬೆಳೀತಾರೆ, ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನೊಂದು ಪರ್ಫ್ಯೂಮ್ ಅಂದರೆ ಸುಗಂಧ ದ್ರವ್ಯದ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿ 600 ಎಕರೆ ಜಮೀನನ್ನು ಅಕ್ವಿಸಿಷನ್ ಮಾಡಿಕೊಂಡ್ರು. ರೈತರು ಕೂಡ ತಾವು ಬೆಳೆಯೋ ಹೂವುಗಳಿಗೆ ಮಾರ್ಕೆಟ್ ಸಿಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಜಮೀನನ್ನ ಕೊಡೋದಕ್ಕೆ ಒಪ್ಕೊಂಡ್ರು. ಆ ವೇಳೆಗಾಗಲೇ ಹರ್ಷವರ್ಧನ್ ಅವರ ಮನಸ್ಸಲ್ಲಿದ್ದು ತಾವು ಸುಗಂಧ ದ್ರವ್ಯಗಳ ಫ್ಯಾಕ್ಟ್ರಿ ಮಾಡಬೇಕು ಅಂತಲ್ಲ, ಅದನ್ನು ಪ್ರಾಫಿಟ್ಗೆ ಜರ್ಮನ್ ಕಂಪನಿಗೆ ಮಾರಬೇಕು ಅಂತ. ಅವ್ರ ಜೊತೆ ಆಗಲೇ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡು ಬಿಟ್ಟಿದ್ರು ಒಳಗೊಳಗೇನೆ. ಜರ್ಮನ್ ಕಂಪನಿಯವರು ನೇರವಾಗಿ ಸರ್ಕಾರನ ಕೇಳಿದರೆ ಕೊಡೋಕೆ ಸಾಧ್ಯತೆ ಇರಲಿಲ್ಲ ಕಾನೂನು ಪ್ರಕಾರ. ಅದಕ್ಕೆ ಸುತ್ತಲ ರೈತರ ಬೆಳೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿ ಮೋಸ ಮಾಡಿ 600 ಎಕರೆನ ತಮ್ಮ ಸರ್ಕಾರದ ಕಡೆಯಿಂದ ಅಕ್ವಿಸಿಷನ್ ಮಾಡಿಸ್ಕೊಂಡ್ರು. ಅದನ್ನ ಆಮೇಲೆ 80 ಕೋಟಿ ರೂಪಾಯಿ ಪ್ರಾಫಿಟ್ಗೆ ಜರ್ಮನ್ ಕಂಪನಿಗೆ ಮಾರಿ ಕೂಡ ಮಾಡಿದ್ರು. ಸರ್ಕಾರ ಕೂಡ ಅದನ್ನು SEZ ಅಂತ ಘೋಷಿಸ್ಬಿಡ್ತು. ಅದಕ್ಕೆ ಉಚಿತವಾದ ವಿದ್ಯುತ್ತು, ನೀರು, ತೆರಿಗೆ ವಿನಾಯಿತಿ ಎಲ್ಲ ಕೊಟ್ಬಿಟ್ರು. ಮುಂಚೆನೆ ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರೈತರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಅವರನ್ನು ಒಪ್ಪಿಸಿ ಅಕ್ವಿಸಿಷನ್ಗೆ ಒಪ್ಪಿಸಿ ಸರ್ಕಾರದ ಕೈಯಲ್ಲಿ ಅಗ್ರಿಮೆಂಟ್ ಮಾಡಿಸಿದ್ರಿಂದ ಇದು ಚೀಟಿಂಗ್ ಅಂಡ್ ಫ್ರಾಡ್ ಆಗುತ್ತೆ. ಚೀಟಿಂಗ್ ಅಂಡ್ ಫ್ರಾಡು ಸಿವಿಲ್ ಮ್ಯಾಟರ್ ಅಲ್ಲ, ಕ್ರಿಮಿನಲ್ ಮ್ಯಾಟರ್ ಅನ್ನೋದನ್ನು ಲಾಯರ್ ಆಗಿದ್ದ ತಮಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ ಸರ್. ಇದು ಕ್ರಿಮಿನಲ್ ಮ್ಯಾಟರೇ ಆಗುತ್ತೆ. ಸರ್, ತಾವು ಮುಖ್ಯಮಂತ್ರಿಗಳು, ನನ್ನ ಉದ್ದಟತನ ಇದು ಅಂತ ತಾವು ಭಾವಿಸಬಾರ್ದು. ನೇರವಾಗಿ ಮಾತಾಡಿ ಅಂತ ತಾವು ಈ ಮೀಟಿಂಗ್ ಕರೆದಿದ್ದೀರಿ. ಅದಕ್ಕೆ ಇರೋ ವಿಚಾರ ನೇರವಾಗಿ ಹೇಳ್ತೀನಿ. ಇದೆಲ್ಲ ನಡೆದಾಗ ಹರ್ಷವರ್ಧನ್ ಅವರು ಪ್ರಾಫಿಟ್ ಮಾಡೋ ಉದ್ದೇಶದಿಂದ ಚೀಟಿಂಗ್ ಆ್ಯಂಡ್ ಫ್ರಾಡ್ ಮಾಡಿದಾಗ ತಾವು ಕೈಗಾರಿಕಾ ಮಂತ್ರಿ ಆಗಿದ್ದೀರಿ. ಅದನ್ನು ಈ ಉದ್ದೇಶದಿಂದ ಬೇರೆಯವರಿಗೆ ಮಾಡೋದಕ್ಕೆ ತಾವು ಪರ್ಮಿಷನ್ ಕೊಡೋದಕ್ಕೆ ತಮಗೆ ಅಧಿಕಾರ ಇರಲಿಲ್ಲ. ಕೈಗಾರಿಕಾ ಮಂತ್ರಿಯಾಗಿ ತಾವು ಪರ್ಮಿಷನ್ ಕೊಟ್ಬಿಟ್ರಿ. ಅದಕ್ಕೆ ತಮ್ಮನ್ನು ಕ್ರಿಮಿನಲ್ ಕೇಸ್ನಲ್ಲಿ ಪಾರ್ಟಿಯಾಗಿ ಸೇರಿಸಬೇಕು ಅಂತ ನಾನು ಅನುಮತಿ ಕೇಳ್ತಾ ಇರೋದು. ನ್ಯಾಯಾಲಯದಲ್ಲಿ ನಿರ್ಧಾರ ಆಗಲಿ, ಸತ್ಯ ಏನಿದೆಯೋ. ಈಗ ಇನ್ನೊಂದು ಮುಖ್ಯವಾದ ವಿಚಾರನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಈ ಉದ್ದೇಶ ಸುಗಂಧ ದ್ರವ್ಯಗಳನ್ನು ಮಾಡಬೇಕು ಅಂತ ಅಕ್ವಿಸಿಷನ್ ಮಾಡಿಸ್ಕೊಂಡು ಆ ಜರ್ಮನ್ ಕಂಪನಿಯವರು ಬೇರೆ ಏನೋ ಮಾಡ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಹೀಗೆ ಬದಲಾದ ಉದ್ದೇಶಕ್ಕಾಗಿ ಮಾರೋದನ್ನು ಆಗ ನಮ್ಮ ನಿರ್ಮಲಾ ಅವರ ತಂದೆ ಪ್ರಭಾಕರ ಗೌಡರು ವಿರೋಧಿಸಿದ್ರು. ಅದಕ್ಕೋಸ್ಕರ ಚಳುವಳಿ ಕೂಡ ಮಾಡ್ತಾಯಿದ್ರು. ಹರ್ಷವರ್ಧನ್ ಅವರು ಅದನ್ನು ಮಾರಲೇಬೇಕು ಅಂತ ಹಠ ಇಟ್ಕೊಂಡಿದ್ರು. ಪ್ರಭಾಕರ ಗೌಡರು ಅದನ್ನು ವಿರೋಧಿಸ್ತಾ ಇದ್ರು. ಆಗ ಪ್ರಭಾಕರ ಗೌಡರು ಕಾಲು ಜಾರಿ ನೀರಿಗೆ ಬಿದ್ದರು, ಸತ್ರು ಅಂತ ಆಯಿತು. ಅದು
ಕಾಲು ಜಾರಿ ಅಕಸ್ಮಾತಾಗಿ ನೀರಿಗೆ ಬಿದ್ದಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಅವರನ್ನು ಕೊಲೆ ಮಾಡಲಾಯ್ತಾ, ಆ ವಿಚಾರ ಇತ್ಯರ್ಥ ಆಗಿಲ್ಲ. ಇದು ಕೂಡ ನ್ಯಾಯಾಲಯದ ಮುಂದೆ ನಾನು ತಗೊಂಡು ಹೋಗಬೇಕು ಅಂತ ಇದ್ದೇನೆ. ನ್ಯಾಯಾಲಯ ತೀರ್ಮಾನ ಮಾಡಿ, ಅದರ ವಿಚಾರ ಬಿಡೋಣ. ಅದಾದ ಮೇಲೆ ಈ 2 ವರ್ಷದಲ್ಲಿ ಆಗಲೇ ನಿರ್ಮಲಾ ಕೊಂಡಹಳ್ಳಿಯವರು ಹೇಳಿದಾಗೆ 17 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ 17 ಜನ ರೈತರ ಆತ್ಮಹತ್ಯೆ ಕೂಡ ಪರೋಕ್ಷವಾಗಿ ಕೊಲೆ ಇರ್ತದೆ. ಅದು ಕೊಲೆನೋ ಅಲ್ವಾ ಅನ್ನೋದು ಕೂಡ ನ್ಯಾಯಾಲಯದಲ್ಲಿ ಚರ್ಚೆ ಮಾಡೋಣ. ಇದೆಲ್ಲ ಬೇಡ, ಈ ವಿಚಾರಗಳೆಲ್ಲ ಕೆದಕೋದು ಬೇಡ, ಒಂದು ತೀರ್ಮಾನಕ್ಕೆ ಬರೋಣ, ರಾಜಿಗೆ ಬರೋಣ ಅನ್ನೋದಾದರೆ ನಮ್ಮ ಡಿಮ್ಯಾಂಡ್ ಏನು ಅಂತ ಹೇಳ್ತೇನೆ. ಎಕರೆಗೆ 15 ಲಕ್ಷ ರೂಪಾಯಿ ರೈತರಿಗೆ ಕೊಡಬೇಕು. ಇದನ್ನು ಯಾರು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಇದನ್ನು ಸರ್ಕಾರ ಬೇಕಾದರೂ ಕೊಡಲಿ, ಹರ್ಷವರ್ಧನ್ ಅವ್ರು ಬೇಕಾದರೂ ಕೊಡಲಿ, ಆ ಜರ್ಮನ್ ಕಂಪನಿ ಬೇಕಾದರೂ ಕೊಡಲಿ, ಯಾರು ಬೇಕಾದರೂ ಕೊಡಲಿ, ಅದು ನಮ್ಗೆ ಬೇಕಾಗಿಲ್ಲ. ಆದರೆ ಅಷ್ಟು ಹಣ ನಮಗೆ ಬೇಕು. ಜೊತೆಗೆ ಅಲ್ಲಿ ಆ ಜರ್ಮನ್ ಕಂಪನಿಯವರು ಒಳಗದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. 100 ಎಕರೆ ಜಾಗನ ಹಾಗೆ ಬಿಟ್ಟಿದ್ದಾರೆ. ಆ 100 ಎಕರೆ ಜಾಗನ ದೇವಸಾಗರದ ರೈತರ ಕೋಆಪರೇಟಿವ್ ಸೊಸೈಟಿ ಕೊಡಬೇಕು. ಅದರಲ್ಲಿ ಅವರು ಸುಗಂಧ ದ್ರವ್ಯದ ಫ್ಯಾಕ್ಟ್ರಿ ನಡೆಸ್ತಾರೆ ರೈತರು. ಅಲ್ಲಿ ಸುತ್ತ ಹೂವಿನ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ. ಸುಗಂಧ ದ್ರವ್ಯದ ಫ್ಯಾಕ್ಟ್ರಿ ಕೂಡ ತಮ್ಮ ಸರ್ಕಾರಗಳು ಹೇಳೋ ಥರ ದೇಶದ ಪ್ರಗತಿನೇ. ಸುಗಂಧ ದ್ರವ್ಯನೂ ಕೂಡ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗಾಗಿ ಇದು ದೇಶಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ನಮ್ಮ ಡಿಮ್ಯಾಂಡು. ಇದನ್ನು ಕೊಡೋಕ್ಕಾಗಲ್ಲ ಅನ್ನೋದಾದರೆ ನಾನು ಆಗಲೇ ತಮಗೆ ತಿಳಿಸಿರೋ ಹಾಗೆ ನಾನು ತಮ್ಮನ್ನೂ ಪಾರ್ಟಿ ಮಾಡಿ ದೇವಸಾಗರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಪರ್ಮಿಷನ್ ಕೇಳಿದ್ದೀನಿ. ಆ ಪರ್ಮಿಷನ್ ನನಗೆ ಬರಲೇಬೇಕು. ಜೊತೆಗೆ ಉದ್ದೇಶ ಬದಲಾಯಿಸಿರೋದ್ರಿಂದ ಇಡೀ ಅಕ್ವಿಸಿಷನ್ನ ಕ್ವ್ಯಾಶ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟಲ್ಲಿ ಕೂಡ ರಿಟ್ ಹಾಕ್ತೇನೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಮಾಡಲಿ ಸ್ವಾಮಿ. ಇದಿಷ್ಟು ರೈತರ ಪರವಾಗಿ ನಾನು ಹೇಳು. ನೋಡಿ CSP ಅವರೇ, ನಿಮ್ಮದು ತುಂಬ ದೊಡ್ಡ ಡಿಮ್ಯಾಂಡ್ ಆಯಿತು. ಇದನ್ನು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಕೇಳ್ತಿರೋದೆಲ್ಲ ನ್ಯಾಯನೇ. ನಾನು ಕೂಡ ರೈತರ ಪರನೇ. ಆದರೆ ಇದನ್ನು ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲದಂಥ ವಿಚಾರ ಇದು. ಎಕರೆಗೆ 15 ಲಕ್ಷ ರೂಪಾಯಿ ಕೇಳ್ತಾ ಇದ್ದೀರಿ. ದೊಡ್ಡ ಡಿಮ್ಯಾಂಡು. ಆದರೆ ಅಷ್ಟು ದುಡ್ಡು ಕೊಡೋದಕ್ಕೆ ಹರ್ಷವರ್ಧನ್ ಅವ್ರ ಹತ್ರ ದುಡ್ಡಿಲ್ಲ. ಅವ್ರು ಕೊಡಲ್ಲ. ಇನ್ನು ನಾವು ಜರ್ಮನ್ ಕಂಪ್ನಿಯವ್ರನ್ನ ಕೊಡಿ ಅಂತ ಕೇಳ್ತೀವಿ, ಅವ್ರು ಕೊಡ್ತಾರ? ಕೊಡಲ್ಲ. ಜರ್ಮನಿ ಸರ್ಕಾರಕ್ಕೆ ಅವರು ದೂರು ಕೊಡ್ತಾರೆ. ಆಗ ಆ ಸರ್ಕಾರ ಇನ್ವಾಲ್ವ್ ಆಗುತ್ತೆ, ನಮ್ಮ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಬೇಕಾಗುತ್ತೆ, ನಮ್ಮ ಸರ್ಕಾರನೂ ಇನ್ವಾಲ್ವ್ ಆಗಬೇಕಾಗುತ್ತೆ ಅಲ್ವಾ? ಇದೆಲ್ಲ ಬೇಗ ಆಗುವಂಥ ವಿಷಯನ. ಕೊನೆ ಪಕ್ಷ 2-3 ತಿಂಗಳು ಬೇಕು. CSP ಅವರೇ, ಒಂದು ವೇಳೆ ಈ 2-3 ತಿಂಗಳಲ್ಲಿ ಜರ್ಮನ್ ಕಂಪನಿಯವರು ದುಡ್ಡು ಕೊಡಲಿಲ್ಲ ಅಂತ ಅಂದರೆ ಆ ವೇಳೆಗೆ ಹರ್ಷವರ್ಧನ್ ಅವರ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿರುತ್ತೆ. ಅವರೇ ರೈತರಿಗೆ ಎಕರೆಗೆ 15 ಲಕ್ಷ ಕೊಡೋ ಹಾಗೆ ನಾನು ವ್ಯವಸ್ಥೆ ಮಾಡಿಸ್ತೀನಿ. ಏನು ಹೇಳ್ತೀರಿ?
ಆಯಿತು ಸರ್, ತಾವು ಅಷ್ಟು ಹೇಳಿದ ಮೇಲೆ ಟೈಮ್ ಕೊಡ್ತೀವಿ. ಎಲ್ರಿಗೂ ಊಟದ ವ್ಯವಸ್ಥೆ ಆಗಿದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಸರ್, ಇದೇನು ಸರ್ ಹೀಗೆ ಹೇಳ್ಬಿಟ್ರಿ? ಪ್ರತಿ ಎಕರೆಗೆ 15 ಲಕ್ಷ, 600 ಎಕರೆ, 90 ಕೋಟಿ ರೂಪಾಯಿ. ಒಳಗೆ ಹೋಗ್ಬಿಡ್ತೀನಿ. ಹರ್ಷವರ್ಧನ್ 3 ತಿಂಗಳು, 90 ದಿವಸ. ಅಷ್ಟರಲ್ಲಿ ಇವರುಗಳ ಪೈಕಿ ಯಾರು ಬದುಕಿರ್ತಾರೋ ಯಾರು ಬದುಕಿರಲ್ವೋ ಯೋಚನೆ ಮಾಡಬೇಡಿ. ಭೂಮೊಗವಾಡದ ಇರಿಯುವ ಮುಳ್ಳೆ, ಎಲ್ಲಿವರೆಗೆ ನಿನ್ನಾಟ? ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.